ಹಾಯ್ ಗೆಳೆಯರೇ, ನನ್ನ ಹೆಸರು ರಾಗಿಣಿ. ಗೆಳೆಯರೇ, ನೀವು ಮನೆಯಲ್ಲಿ ಯಾರಿಲ್ಲದಾಗ ಅಂಕಲ್ ಜೊತೆ ಭಾಗ 1 ಕಥೆಯನ್ನು ಈಗಲೇ ಓದಿ. ಇದು ಅದರ ಮುಂದಿನ ಭಾಗವಾಗಿದೆ. ಹಾಗೆ ಅಂಕಲ್ ನನ್ನ ಪಕ್ಕದಲ್ಲಿ ಬಂದು ಕುಳಿತವನೇ, ನಿನ್ನ ಕಾಲೇಜು ಲೈಫು ಹೇಗಿದೆ? ನಿನ್ನ ಫ್ರೆಂಡ್ಸ್ ಎಲ್ಲರೂ ನಿನ್ನ ಜೊತೆಗೆ ಚೆನ್ನಾಗಿದ್ದಾರೆ ಎಂದು ಕೇಳಿದ. ಆಗ ನಾನು ನಮ್ಮ ಕಾಲೇಜು ಫ್ರೆಂಡ್ಸ್ ಎಲ್ಲರ ಬಗ್ಗೆ ಹೇಳಿದೆ. ಆಮೇಲೆ ನಾನು ಸ್ವಲ್ಪ ಹೊತ್ತು ಬಿಟ್ಟು, ಅಂಕಲ್ ನಿಮಗೆ ಒಂದು ಪ್ರಶ್ನೆ ಕೇಳಬೇಕು ಎಂದುಕೊಂಡಿದ್ದೆ ಎಂದಾಗ ಅವರು, ಸರಿ ಆಯಿತು ಕೇಳು ಎಂದು ಹೇಳಿದರು. ಆಗ ನಾನು, ಮೊನ್ನೆ ಅಪ್ಪ ಮನೆಯಲ್ಲಿ ಇಲ್ಲದಿರುವಾಗ ನೀವು ನಮ್ಮ ಮನೆಗೆ ಬಂದಿದ್ರಿ, ಅವಾಗ ಏನು ಮಾಡಿದ್ರಿ ಎಂದು ಕೇಳಿದೆ. ಅವರು ತಡಬಡಾಯಿಸುತ್ತಾ, ಇದೇನು ಹೀಗೆ ಕೇಳ್ತಿದ್ದಾಳೆ, ಕೊನೆಯಲ್ಲಿ ಮಾಡಿದ ಕೆಲಸ ಇವಳಿಗೇನಾದ್ರೂ ಗೊತ್ತಾಯ್ತಾ ಎಂದು ಮನಸ್ಸಿನಲ್ಲಿ ಯೋಚಿಸಿದ. ಆಮೇಲೆ ಅವರು, ಇದೇನು ಹೀಗೆ ಕೇಳ್ತಾ ಇದ್ದೀಯಾ ಎಂದ. ಆಗ ನಾನು ಸ್ವಲ್ಪ ಗಟ್ಟಿಯಾಗಿ, ಏನು ಮಾಡಿದ್ರಿ ಎಂದು ಕೇಳಿದೆ. ಆಗ ಅವರು, ನಿನ್ನ ತಾಯಿ ಕೆಲಸದಲ್ಲಿ ಸಹಾಯ ಮಾಡು ಎಂದು ಹೇಳಿದ್ದರು, ಅದನ್ನು ಮಾಡಿ ಕೊಟ್ಟೆ ಎಂದ. ಆಗ ನಾನು, ಹೌದಾ, ನೀವು ಏನು ಮಾಡಿದಿರೋ ನನಗೆ ಗೊತ್ತಿಲ್ಲ, ಆದರೆ ಆ ದಿನದಿಂದ ಅಮ್ಮ ತುಂಬಾ ಸಂತೋಷವಾಗಿದ್ದಾಳೆ. ಸರಿ, ಅಷ್ಟಕ್ಕೂ ಅಂಥದ್ದೇನು ಮಾಡಿದ್ದೆ, ನನಗೆ ಹೇಳಬಾರದ, ಹೇಳು ಪ್ಲೀಸ್ ಎಂದು ಕೇಳಿದೆ. ಆಗ ಅಂಕಲ್ ಹೇಳಿದ್ರು, ನಿನಗೆ ಅರ್ಥ ಆಗಲ್ಲ, ಅದನ್ನು ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಎಂದು ಹೇಳಿದ. ಆಗ ನಾನು ಗಾಬರಿಯಿಂದ, ಅದೇನು ಹೇಳದೇ ಇರುವ ಕೆಲಸ, ಇಂಥ ಕೆಲಸ ಇರುತ್ತಾ ಎಂದು ಕೇಳಿದೆ. ಆಗ ಅವನು, ಅಯ್ಯೋ, ಅದನ್ನ ಹೇಳಿದ್ರೆ ಗೊತ್ತಾಗೋದಿಲ್ಲ ಎಂದು ಹೇಳಿದ. ಕೊನೆಗೆ ನಾನು, ಸರಿ ಅಂಕಲ್, ನನಗೂ ಕೂಡ ಅದನ್ನು ಹೇಳಿ ಕೊಡಿ, ನಾನು ಏನು ಅಂತ ಅರ್ಥ ಮಾಡಿಕೊಳ್ಳುತ್ತೇನೆ ಅನ್ನುತ್ತಾಳೆ. ಅಂಕಲ್ ಮಾತ್ರ ಗೊಂದಲದಲ್ಲಿಯೇ ಇದ್ದ. ಕೊನೆಗೆ ಅಂಕಲ್ ಒಂದು ವಿಡಿಯೋ ತೋರಿಸಿ ತಾನು ಇದೇ ಸಹಾಯ ಮಾಡಿರುವುದಾಗಿ ಹೇಳಿದ. ನನಗೆ ಸ್ವಲ್ಪ ಹೆದರಿಕೆಯಾದರೂ ಕುತೂಹಲ ಆಗಿತ್ತು. ಒಮ್ಮೆಯೂ ಅಂತಹ ಕೆಲಸ ಮಾಡಿದ್ದಿಲ್ಲ. ಅವರು ಹೇಳುವುದನ್ನು ಕೇಳಿ ನನಗೂ ಮಾಡಬೇಕೆಂದು ಎನ್ನಿಸಿತು. ಕೊನೆಗೆ ಅಂಕಲ್ ತನ್ನ ಕೈನಲ್ಲಿದ್ದ ಟಿವಿ ರಿಮೋಟ್ ಕೆಳಗೆ ಬೀಳಿಸಿದ. ನಾನು ಅದನ್ನು ಎತ್ತಿಕೊಡಲು ಹೋದಾಗ ಅವನು ಮತ್ತೆ ಸೌಂದರ್ಯವನ್ನು ನೋಡಿದ. ಆಯಾ ನಾನು, ಏನು ಅಂಕಲ್, ತುಂಬಾ ಕಷ್ಟಪಡ್ತಾ ಇದ್ದ ಹಾಗಿದೆ ಎಂದು ಕೇಳಿದಾಗ ಕೊನೆಗೆ ಆತ ಸುಮ್ಮನಾದ. ಕೆಲಸ ಮುಗಿದ ಮೇಲೆ ಹಾಗೆ ಮಾತನಾಡುತ್ತಾ ಕುಳಿತಾಗ ಹೊರಗಡೆಯಿಂದ ಕಾಲಿಂಗ್ ಬೆಲ್ ಬಾರಿಸಿತು. ಕೂಡಲೇ ಎಲ್ಲವನ್ನೂ ಸರಿ ಮಾಡಿ ಹೊರಗೆ ಬಂದು ಮಾತನಾಡುತ್ತಾ ಕುಳಿತಂತೆ ನಟಿಸಿದೆವು. ಆಮೇಲೆ ನಾನು ಹೋಗಿ ಬಾಗಿಲು ತೆರೆದಾಗ ಅಮ್ಮ ಬಂದಿದ್ದರು. ಅವರು ಅವನನ್ನು ಒಂಥರ ನೋಡಿದರೂ ಸಹಿತ ಅವನು ಸನ್ನಿವೇಶವನ್ನು ನಿಭಾಯಿಸಿದ ನನ್ನನ್ನು ಆ ಸಮಸ್ಯೆಯಿಂದ ಪಾರು ಮಾಡಿದ. ಕೊನೆಗೆ ಆ ದಿನ ರಾತ್ರಿ ಎಲ್ಲರ ಊಟವಾದ ಬಳಿಕ ಅಂಕಲ್ ಅಮ್ಮನನ್ನು ಕರೆದುಕೊಂಡು ಹೋಗಿ ಆ ಕೆಲಸ ಮಾಡಿದ. ಅವರ ಕೆಲಸದ ಸಪ್ಪಳ ನನಗೆ ಹೊರಗೆ ಕೇಳುತ್ತಿದ್ದರೂ ಸಹಿತ ನಾನು ಏನೆಲ್ಲ ಆಗುತ್ತಿರಬಹುದೆಂದು ಊಹಿಸಿಕೊಳ್ಳುತ್ತಾ ನಗುತ್ತಾ ಇದ್ದೆ. ಫ್ರೆಂಡ್ಸ್, ನನ್ನ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.